ಹಾಯ್ ಎಲ್ಲರಿಗೂ ನಮಸ್ತೆ. ಶೇಖರ್ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ವೆಜ್ ಕುರ್ಮಾ ಹೇಗೆ ಮಾಡೋದನ್ನು ತೋರಿಸ್ತೀನಿ, ಬನ್ನಿ. ಮೊದಲಿಗೆ ನಾನು ಗ್ರೀನ್ ಪೀಸ್ 1 ಕಪ್ ಗ್ರೀನ್ ಪೀಸ್ ತಗೊಂಡಿದ್ದೇನೆ. ಕ್ಯಾರೆಟ್ 1 ಕಪ್, ಮತ್ತೆ ಬೀನ್ಸ್ 1 ಕಪ್, ಪೊಟೊಟೊ 1 ಕಪ್ ತಗೊಂಡಿದ್ದೇನೆ. ಇದನ್ನು ಫಸ್ಟ್ ನಾವು ಬಾಯ್ಲ್ ಮಾಡೋದು. ವೆಜ್ ಕುರ್ಮಾ ಮಾಡಲಿಕ್ಕೆ ಈಗ ಸಾಂಬಾರು ಈರುಳ್ಳಿಯನ್ನು ಸ್ವಲ್ಪ ತಗೊಂಡಿದ್ದೇನೆ, 1 2 ಪೀಸು. ಬೆಳ್ಳುಳ್ಳಿ 4-5 ಪೀಸ್ ಬೆಳ್ಳುಳ್ಳಿ ತಗೊಂಡಿದ್ದೇನೆ. 1 ಇಂಚಿನಷ್ಟು ಶುಂಠಿ, 4 ಪೀಸ್ ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ. ಅರ್ಧ ಸ್ಪೂನ್ ಜೀರಿಗೆ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ 1 ಪೀಸು. ಗೋಡಂಬಿ ತಗೊಂಡಿದ್ದೇನೆ 1 2 ಪೀಸು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ತಗೊಂಡಿದ್ದೇನೆ. ಹಾಗೆ 1 ಕಪ್ಪು ತೆಂಗಿನ ತುರಿ ತಗೊಂಡಿದ್ದೇನೆ. ಇದನ್ನು ಮೊದಲು ನಾವು ಅರಿಬೇಕು. ಕಡೆ ತಗೊಂಡದರಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆ ತಗೊಂಡಿದ್ದೇನೆ. ಈಗ ಚಕ್ಕೆ 2 ತುಂಡು, ಏಲಕ್ಕಿ 2 ತುಂಡು, ಲವಂಗ 4 ತುಂಡು, ಮತ್ತು ಪುಲಾವ್ ಎಲೆ ತಗೊಂಡಿದ್ದೇನೆ. ದೊಡ್ಡ ಗಾತ್ರದ 1 ಟೊಮೊಟೊ ಮತ್ತು ದೊಡ್ಡ ಗಾತ್ರದ ನೀರು ತಗೊಂಡಿದ್ದೇನೆ. ಸ್ವಲ್ಪ ಬಡಿ ಸೊಪ್ಪು, ಸ್ವಲ್ಪ ಜೀರಾ. ಜಾಸ್ತಿ ಆಗಬೇಕಂತ ಇಲ್ಲ, ಮೀಡಿಯಂ ಆದರೆ ಸಾಕು. ಇದು ನಾವು ಟೊಮೊಟೊ ಹಾಕ್ತಾ ಇದ್ದೀವಿ. ಹಾಗೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು, ಈಗ ಟೊಮೊಟೊ ಮತ್ತು ನೀರುಳ್ಳಿ ಒಳ್ಳೆ ಫ್ರೈ ಆಗಿದೆ. ಈಗ ಮಸಾಲೆ ರುಬ್ಬಿದಂಥ ಮಸಾಲೆನ ಹಾಕ್ತಾ ಇದ್ದೀನಿ. ಅಷ್ಟು ನೀರು ಬೇಕಾದ್ರೆ ಸೇರಿಸ್ಬೋದು, ಜಾಸ್ತಿ ತಪ್ಪಾದರೆ. ಬಾಯ್ಲ್ ಮಾಡಿದ್ರೆ ಮಿಕ್ಸಿ ಗಿಡನ್ನು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಈಗ ದಪ್ಪ ಉಂಟು, ಸ್ವಲ್ಪ ನಾನು ನೀರು ಸೇರಿಸಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಈಗ ಸೇರಿಸಿದೆ ನಾನು. ಈಗ ಒಳ್ಳೆ ಮೀಡಿಯಂ ಆಗಿದೆ. ಈ ಥರದಲ್ಲಿದ್ದರೆ ಸಾಕು, ಜಾಸ್ತಿ ನೀರು ಹಾಕಬಾರ್ದು. ಈಗ ಮೀಡಿಯಮ್ ಒಳ್ಳೆ ಉಂಟು. ಈಗ ಚಪಾತಿ ಮತ್ತು ಪೂರಿ ಒಟ್ಟಿ ತಿಂದರೆ ತುಂಬ ಒಳ್ಳೆ ಆಗ್ತಾ ಇದು. ಈಗ ವೆಜ್ ಕುರ್ಮಾ ರೆಡಿ ಆಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.